ನಮಸ್ಕಾರ, ಆರೋಗ್ಯದ ಪಂಡಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಕೈಕಾಲು ಸಣ್ಣ ಆಗ್ತಾ ಇದೆ, ಹೊಟ್ಟೆ ದಪ್ಪ ಆಗ್ತಾ ಇದೆ. ಇದು ಮಕ್ಕಳಿಗೂ ಆಗುತ್ತೆ, ಕೆಲವೊಮ್ಮೆ ದೊಡ್ಡವರಿಗೂ ಆಗುತ್ತೆ. ಕೈಕಾಲು ಸಣ್ಣ ಆಗುತ್ತೆ, ಹೊಟ್ಟೆ ಮಾತ್ರ ದಪ್ಪ ಆಗಿರುತ್ತೆ. ಇದು ಯಾಕಾಗುತ್ತೆ ಅಂತಂದರೆ, ನಮ್ಮ ಕೈಕಾಲುಗಳನ್ನು ಕಂಟ್ರೋಲ್ ಮಾಡೋದು ಸ್ಪ್ಲೀನ್. ನಮ್ಮ ಸ್ಪ್ಲೀನ್ ಮತ್ತು ಸ್ಟಮಕ್ ಇದೆಯಲ್ಲ, ಅದು ನಮ್ಮ ಕೈಕಾಲುಗಳನ್ನು ಕಂಟ್ರೋಲ್ ಮಾಡುತ್ತೆ. ಸ್ಪ್ಲೀನ್ ವೀಕ್ ಆಗಿರೋದ್ರನ್ನೇ ಈ ಥರ ಆಗುತ್ತೆ. ಸ್ಪ್ಲೀನ್ ವೀಕ್ ಆಗೋದು ಯಾಕೆ ಅಂತಂದರೆ, ತುಂಬ ಜಾಸ್ತಿ ಸಿಹಿ ತಿನ್ನೋದ್ರಿಂದ. ಜಾಸ್ತಿ ಸಿಹಿಯನ್ನು ತಿನ್ನಬಾರ್ದು. ಇದಕ್ಕೇನು ಮಾಡಬೇಕು ಅಂದರೆ, ಬಲಗೈ ಉಂಗುರದ ಬೆರಳು ಬುಡ, ಇದು ಸ್ಪ್ಲೀನ್ ಜಾಯಿಂಟ್. ಇಲ್ಲಿಗೆ ನೀವು ಯೆಲ್ಲೋ ಕಲರ್ನಲ್ಲಿ ನಂಬರ್ 5 ಅಂತ ಬರೀಬೇಕು. ಯೆಲ್ಲೋ ಕಲರ್ನಲ್ಲಿ ನಂಬರ್ 5 ಅಂತ ಬರೀಬೇಕು. ಇದು ಸ್ಪ್ಲೀನ್ ಜಾಯಿಂಟ್. ಇದಕ್ಕೆ ನೀವು ನಂಬರ್ 5 ಅಂತ ಬರೆದಾಗ ಅಲ್ಲಿ ಆ ಸ್ಪ್ಲೀನಿಗೆ ನರಿಶ್ಮೆಂಟ್ ಸಿಗುತ್ತೆ. ನೀವು ಇದನ್ನು ವಾರಕ್ಕೆ 2 ದಿವಸ ಅಥವಾ 3 ದಿವಸ ಬರೆದ್ರೆ ಸಾಕು. ಸಿಹಿ ಮಾತ್ರ ಕಂಪ್ಲೀಟಾಗಿ ನಿಲ್ಲಿಸಬೇಕು, ಸಿಹಿ ತಿನ್ನಬಾರ್ದು. ಇದರಿಂದ ಒಳ್ಳೆ ಫಲಿತಾಂಶ ಇದೆ. ಅದು ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ನಿಧಾನ ಆದರೂ ಪರವಾಗಿಲ್ಲ. ಇದನ್ನು ಮಾಡ್ತಾ ಹೋದಾಗ ನಿಮ್ಮ ಸ್ಪ್ಲೀನಲ್ಲಿ ಬಲಯುತವಾಗಿ ನರಿಶ್ಮೆಂಟ್ ಇದಾಗಿ, ಮತ್ತು ಸ್ಟಮಕ್ನಲ್ಲೂ ಅಷ್ಟೇ ಜೀರ್ಣಶಕ್ತಿ ಎಲ್ಲ ಚೆನ್ನಾಗಾಗಿ ನಿಮ್ಮ ಕಾಲಿಗೆ ಕೈಕಾಲುಗಳಿಗೆ ಶಕ್ತಿಗಳ ಸಂಚಾರ ಚೆನ್ನಾಗಾಗುತ್ತೆ. ಆಗ ಕೈಕಾಲುಗಳು ದೃಢವಾಗುತ್ತೆ. ಬರೀ ಹೊಟ್ಟೆ ಒಂದೇ ದಪ್ಪ ಆಗ್ತಾ ಹೋಗೋದಿಲ್ಲ, ಕೈಕಾಲುಗಳು ದೃಢವಾಗುತ್ತೆ. ಈ ಥರ ಕೈಕಾಲು ಸಣ್ಣ ಆಗಿದೆ, ಹೊಟ್ಟೆ ಮಾತ್ರ ದಪ್ಪ ಆಗ್ತಾ ಇದೆ ಅಂತಂದ್ರೆ ಹಿಂಗೆ ಮಾಡಿ. ಕಂಪಲ್ಸರಿಯಾಗಿ ಸ್ವೀಟ್ ತಿನ್ನಬಾರ್ದು. ಇದನ್ನು ನಂಬರ್ 5 ಬರಿತಾ ಹೋಗಿ. ನಿಮ್ಮ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನನಗೆ ಈ ನಂಬರಿಗೆ ಮೆಸೇಜ್ ಮಾಡಬಹುದು. 6366310264. ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ನಾನು 101 ರೂಪಾಯಿನ ಚಾರ್ಜ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.